ಇವತ್ತು ನಮ್ಮ ಸದನ ಸೋಷಿಯಲ್ ಮೀಡಿಯಾನು ಕೂಡ ಇವತ್ತು ದುರುಪಯೋಗ ಆಗ್ತಾ ಇದೆ, ವೇದಿಕೆಗಳು ಕೂಡ ಇವತ್ತು ದುರುಪಯೋಗ ಆಗ್ತಾ ಇದೆ. ಅದೇ ರೀತಿ ಅಧ್ಯಕ್ಷರೇ, ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ, ಈ ಸದನದಲ್ಲೂ ಕೂಡ ಇತಿಹಾಸದ ಕೆಲವೊಂದು ಕರಾಳ ಪುಟಗಳನ್ನು ತಪ್ಪು ರೀತಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೇವಲ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ, ಇವತ್ತು ಶಿವಾಜಿ ಮಹಾರಾಜರು ಅಧ್ಯಕ್ಷರೇ, ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ 50% ಹೆಚ್ಚು ಮುಸಲ್ಮಾನರು ಸೈನಿಕರಾಗಿದ್ರು. ಶಿವಾಜಿ ಮಹಾರಾಜರ ಬಲಗೈ ಬಂಟ ಶೇರ್ ಖಾನ್ ಅನ್ನೋದನ್ನು ಯಾರು ಹೇಳೋದಿಲ್ಲ. ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅತಿ ಹೆಚ್ಚು ಪಠಾಣರಿದ್ರು. ನಾನು ಒಬ್ಬ ಪಠಾಣರ ಮಂತ್ರಿಯವನಾಗಿ ನಮ್ಮ ವಂಶಸ್ಥರು ಶಿವಾಜಿ ಮಹಾರಾಜರ ಆಪ್ತರಾಗಿದ್ರು ಅಂತ ಹೇಳಿ ಈ ಸದನದಲ್ಲಿ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಮುಂದಿನ ದಿನಗಳಲ್ಲಿ ತಾವು ಸದನವನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡಿ ಆದ್ರೂ ಕೂಡ ಈ ರಾಜ್ಯದ ಈ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ, ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗಬೇಕು, ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಆಗಬೇಕು, ಬಸವಣ್ಣನವರ ಬಗ್ಗೆ ಚರ್ಚೆ ಆಗಬೇಕು, ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗಬೇಕು. ಅಕ್ಬರನ ಆಪ್ತ ಬೀರ್ಬಲ್ ಅಂತೇಳಿ ಈ ಸದನಕ್ಕೆ ಗೊತ್ತಾಗಬೇಕು. ಟಿಪ್ಪು ಸುಲ್ತಾನರ ಆಪ್ತ ಆಪ್ತ ನಮ್ಮ ಪೂರ್ಣಯ್ಯ ಅಂತ ಗೊತ್ತಾಗಬೇಕು. ಆದ್ದರಿಂದ ಶಿವಾಜಿ ಮಹಾರಾಜರ ಆಪ್ತ ಶೇರ್ ಖಾನ್ ಪಠಾಣ್ ಅಂತ ಗೊತ್ತಾಗ್ಬೇಕಂತೇಳಿ ಈ ರಾಜ್ಯದ ಜನರಿಗೆ ಸದನದ ಮೂಲಕ ಮುಖಾಂತರ ಒಂದು ಸಂದೇಶ ಕೊಡಬೇಕಂತೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಂದಿಸಿ ನನ್ನ